ಹೇಳ್ತಾರೆ, ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಹಣ್ಣು ಬೆಳೆಯುವ, ಮಣ್ಣಿನ ಮಗನಾಗಿ ಮಣ್ಣಿನಲ್ಲಿ ಬಂಗಾರ ಬೆಳೆತಕ್ಕಂಥ ತಾಕತ್ತು ಯಾವ್ದು ಅಂದ್ರೆ ಅದು ನಮ್ಮ ರೈತ ಬಾಂಧವರಲ್ಲಿ ಐತಿ ಅನ್ನುವಂಥದ್ದನ್ನ ನಾವು ಹೇಳ್ತಾ, ಅದಕ್ಕೆ ಹೇಳ್ತಾರ ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳೇ ಶ್ರೇಷ್ಠ ಅಂತ ಹೇಳ್ತಾರೆ. ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳೇ ಶ್ರೇಷ್ಠ ಅನ್ನುವಂಥ ಮಾತನ್ನ ಹೇಳ್ತಾರ. ಪ್ರತಿಯೊಂದು ಇವತ್ತು ಹಣ್ಣು ಹಪ್ಪಳ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಸೊಪ್ಪು ಇರ್ಬೋದು, ಯಾವುದೇ ಒಂದು ಬೆಳೆ ಬೆಳೆಯಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಬ್ಬ ರೈತ ಅನ್ನೋದನ್ನ ನಾವು ಯಾರು ಕೂಡ ಏನ್ ಮಾಡಬೇಕು ಮರೆಯುವಂತಿಲ್ಲ. ಅದನ್ನ ಸರ್ಕಾರ ಏನ್ ಮಾಡಬೇಕಂದ್ರೆ ಅದನ್ನ ಪರಿಶೀಲನೆ ಮಾಡಿ ಎಚ್ಚೆತ್ತುಕೊಂಡು ರೈತರಿಗಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಇಂತಹ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರೈತರ 10 ಬೆರಳುಗಳು ಮಣ್ಣಿನಲ್ಲಿ ದುಡಿದಾಗ ಮಾತ್ರ ನಮ್ಮ 5 ಬೆರಳುಗಳು ತಟ್ಟೆಯಲ್ಲಿ ತಿನ್ನಲು ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ಹೇಳ್ತಾ, ಒಮ್ಮೆ ಒಂದು ಕಥೆ ಬಂದಿತ್ತು. ಹೆಬ್ಬೆರಳ ಒಬ್ಬ ದೊಡ್ಡ ರೈತ 4 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದ, ಮನೆ ಒಂದು ಏನಾರ ಆಗ ರೈತ ಹಾಕಿರ್ಬೇಕಾದ್ರೆ ರೈತನಾಗೇ ಇರ್ಬೇಕು. ಆ ಮನೆ ಮುಂದೆ ಕಾಳ ಸೋತ ಕೂತಿದ್ದ. ಕಾಳ ಸೋತ ಕೂತಾಗ ಅವನ ಮನೆಗೆ ಹೆಣ್ಣು ಒಳಗ ಅವರಷ್ಟು ದೊಡ್ಡ ಶ್ರೀಮಂತರು, ಅವ್ರಿಗಿಂತಲೂ ದೊಡ್ಡ ಶ್ರೀಮಂತರು ಏನ್ ಮಾಡ್ತಾ ಇದ್ರು ಹೆಣ್ಣು ಒಳಗೆ ಬಂದಿದ್ರು. ಬಾತ್ಕೊಂಡ ಪಾಪ ಹೊರಕೊಂಡ ಹಾಕೊಂಡ ಕೆಲಸ ಮಾಡೋದನ್ನ ಯಾವ ಡ್ರೆಸ್ ಹಾಕೋದು ಕಾಲ ಹಾಕೋಬೇಕಲ್ಲ. ರೈತ ಯಾವಾಗಲೂ ಕೆಲಸ ಮಾಡುವಾಗ ರೇಷ್ಮೆ ಪಟಕ ಅದೆಲ್ಲ ಸುಧಾರ ಸಾಧ್ಯ ಆಗುದಿಲ್ಲ. ಬೇರೆಲ್ಲ ಕಾಲೆಲ್ಲ ಕೆಸರಾಗಿರ್ತಾವ, ಹಂಗಾಗಿ ಹಾಸ್ತಿರ್ತಾರ. ಅವಾಗ ಏನ್ ಮಾಡ್ತಾರೆ, ಕಾಲ ಹಸುವ ಕೂತಿದ್ದ ಅವರೆಲ್ಲ ಕಾಲಿನ ಬಾಗಿಲು ಏನಂತ ಇವ ಕಾಳ ಹಸುವ ಇವ ಅಂದಿರತ್ತ. ಅಂದ್ರೆ ಬೆಳಿ ಇದ್ರೇನ, ತಂಟ್ ಇದ್ರೇನ, ಬ್ಯಾಸಿಗಿದ್ರೇನ ಅವ್ರಿಗೆ ನಿರಂತರವಾಗಿ ಪೇಮೆಂಟ್ ಇರ್ತೈತಿ. ಇಲ್ಲಿ ರೈತರು ಏನ್ ಮಾಡ್ಬೇಕ, ಕಬ್ಬ ಹಾಕ್ತಾರ, ಬ್ಯಾಸಿಗೆ ಬಂತಂದ್ರೆ ನೀರ್ ಇರಂಗಿಲ್ಲ, ನೀರ್ ಇದ್ರ ಕರೆಂಟ್ ಇರಂಗಿಲ್ಲ, ಕಬ್ಬು ಒಣಗಿ ಹೋಗತಿ. ಏನ್ ಮಾಡ್ಬೇಕ ಅವ್ರ ಆತ್ಮಹತ್ಯೆ ಮಾಡ್ಕೋತಾರ. ಈ ಒಂದಿಬ್ಬರ ಮಂದಿ ಔಷಧ ತಗೊಂಡಾರ. ತಪ್ಪು ಮಾಡಬಾರ್ದು. ಯಾಕೆ ಮಾಡ್ಬೇಕಾಗಿತ್ತು ನಾವ? ನಮ್ಮ ಮಕ್ಕಳ ಬುದ್ಧಿ ಕಲಿಸ್ಬೇಕು. ನಾವೆಲ್ಲ ಒಟ್ಟಿಗೆ ನಿಂದಿರಬೇಕಿದೆ. ಇನ್ನೊಂದೇನಂದ್ರ ಈಗ ನಾವು ಇನ್ನೂ ಒಕ್ಕೂಟ ಆಗ್ಬೇಕು, ಇನ್ನೂ ನಮ್ ಜನ ಸೇರ್ಬೇಕು. ಅವ್ರಿಗೆ ನಾವು ಬುದ್ಧಿ ಕಲಿಸ್ ನಾವು ಸ್ಟ್ರಾಂಗ್ ಆಗ್ಬೇಕ. ಅವ್ರ MLA MP ಅವ್ರ ಕಡೆ ಶ್ರೀಮಂತಿಗಿರ್ಬೇಕು, ನಮ್ ಕಡೆ ಹೃದಯ ಐತೆ, ಶಕ್ತಿ ಐತೆ, ಪರಮಾತ್ಮನ ಶಕ್ತಿ ಐತೆ. ಈ ಶಕ್ತಿಯನ್ನು ನಾವು ಮುಂದಕ್ಕೆ ನಾವು ವರ್ಷ ಅಂತ ನಾ ಹೇಳ್ತಾ ಇದ್ದೀನಿ. ಇಷ್ಟೇನೆ ನನಗೆ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ.